ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮ್ಗೆಲ್ಲರಿಗೂ ಇವತ್ತು ಉಪ್ಪು ನೀರು ಸಾರು ಮತ್ತು ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋಣ. ಮೊದಲಿಗೆ ನಾನು ತೊಗರಿಬೇಳೆನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಬೇಯಿಸ್ಕೊಳ್ಳೋಣ ನೀರಲ್ಲಿ. ತುಂಬ ಟೇಸ್ಟಾಗಿರುತ್ತೆ ಮುದ್ದೆ, ಬಿಸಿ ಬಿಸಿ ಮುದ್ದೆ. ಜೊತೆಗೆ ನಾನು ಹಲಸಂದೆ ಕಾಳು ತೊಗೊಂಡಿದ್ದೀನಿ, ಹಸಿ ಹಲಸಂದೆ ಕಾಳು 1/4 kg ಇದೆ. ಇದನ್ನು ಹಾಕೋತಾ ಇದ್ದೀನಿ. ಮತ್ತು ಸೊಪ್ಪುಗಳು ತೊಗೊಂಡಿದ್ದೀನಿ, 1 ಕಟ್ಟು ಅರವೆ ಸೊಪ್ಪು ತೊಗೊಂಡಿದ್ದೀನಿ, 1 ಕಟ್ಟು ದಂಟು ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟು ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳ್ಕೊಬರ್ತೀನಿ. ಇದನ್ನು ನೋಡಿ, ಅಷ್ಟರಲ್ಲಿ ಬೇಳೆ ಎಲ್ಲ ಬೆಂದಿದೆ. ಅದು ಇವಾಗ ಸೊಪ್ಪು ಕಡಿಯನ್ನು ಕಟ್ ಮಾಡ್ಕೊಂಡಿದ್ದೆ ತೊಳ್ಕೊಂಡು, ಅದನ್ನು ನಾನು ಹಾಕ್ಕೋತೀನಿ. ಇವಾಗ ಸೊಪ್ಪು ಹಾಕ್ಕೊಂಡು ತುಂಬ ಬೇಯಿಸೋಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಾನು 3 ಸೊಪ್ಪು ಹಾಕ್ಕೊಂಡಿದ್ದೀನಿ. ದಂಟು ಮತ್ತು ಅರವೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು 3 ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಯೋಕ್ಕೇನು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಪಾತ್ರದಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಪಾತ್ರದಲ್ಲಿ ಮಾಡ್ತಾಯಿದ್ದೇನೆ. ನೋಡಿ, ಇವಾಗ ಬೆಂದಿದೆ. ಸೊಪ್ಪು, ಬೇಳೆ, ಟೊಮೆಟೊ ಎಲ್ಲನೂ ಬೆಂದಿದೆ. ಇವಾಗ ಟೊಮೆಟೊನ ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಬಸ್ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಉಪ್ಪು ನೀರು ಸಾರು ಜೊತೆಗೆ ಬಸ್ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. 2 ಮಾಡ್ತಾಯಿದ್ದೀನಿ. ಚಟ್ನಿಗೆ ರುಬ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 1 ಗಡ್ಡೆ, ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪು, ಮತ್ತು ಹುಣಸೆ ರಸ 1 ಗೋಳಿ ಗಾತ್ರದಷ್ಟು ಹಾಕ್ಕೊಂಡಿದ್ದೇನೆ. ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗೊಟ್ಟಗಾರಾಗೆ ಇದು ಗೊಟ್ಟಗಾರ ಚಟ್ನಿ ಅಂತೀವಲ್ಲ, ಆ ಚಟ್ನಿಗೆ. ಜೀರಿಗೆ ಹಾಕ್ಕೊಂಡಿದ್ದೀನಿ 1/2 ಟೀ ಸ್ಪೂನು. ಮತ್ತು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ 1/2 ಟೀ ಸ್ಪೂನು. ಟೊಮೆಟೊ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನು ಬೇಯಿಸ್ಕೊಂಡಿದ್ದು ಸೊಪ್ಪು ನಾನು ಹಾಕಿ ರುಬ್ತಾಯಿದ್ದೀನಿ. ನೀವು ಇದನ್ನು ಚಟ್ನಿ ಇಟ್ಬಿಟ್ಟು ನೀವು ತಿನ್ನಂಗಿದ್ರೆ ಟೊಮೆಟೊನು ಮತ್ತು ಸೊಪ್ಪನ್ನ ಹಾಕಬೇಡಿ, ಇಲ್ಲ ಹಂಗೆ ರುಬ್ಕೋಬೋದು. ನಾನು ಇದನ್ನು ಹಾಕಿ ಮಾಡ್ತಾಯಿದ್ದೀನಿ. ಇದು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೀವು ಚಟ್ನಿ ಜಾಸ್ತಿ ದಿನ ಇಡಂಗಿದ್ರೆ, ಗುಟ್ಕಾರನ ಜಾಸ್ತಿ ದಿನ ಇಡಂಗಿದ್ರೆ ಟೊಮೆಟೊ ಸೊಪ್ಪು ಮತ್ತು ಅದನ್ನು ಸ್ಕಿಪ್ ಮಾಡಿ ಬರೀ ಅದು ಒಣಮೆಣಸಿನ್ಕಾಯಿ, ಅದು ಹುಣಸೆಹಣ್ಣು ಅದೆಲ್ಲ ರುಬ್ಕೊಳ್ಳಿ ಸಾಕು. ನೋಡಿ, ಫುಲ್ ಪೇಸ್ಟ್ ಬಂದಿದ್ದೇನೆ. ಸ್ವಲ್ಪ ಉಪ್ಪು ಹಾಕೊಂಡು ಮರ್ತೋಗಿದ್ದೆ. ಇವಾಗ ಉಪ್ಪು ಹಾಕ್ಕೊಂಡು ರುಬ್ಕೊಬರ್ತೀನಿ ಮತ್ತೆ ನಾನು. ನೋಡಿ, ರುಬ್ಕೊಬಂದಿದ್ದೀನಿ. ಇವಾಗ ನೀರು ನಾನು ಸೊಪ್ಪನ್ನ ಬಸ್ಕೊಂಡು ನೀರು ಬಿಸಿ ಮಾಡ್ಕೊತೀನಿ, ಸ್ವಲ್ಪ ಕುದಿಸ್ಕೊತೀನಿ. ನೋಡಿ, ಇದು ಬಸ್ಸಾಂಬಾರು ಮಸಾಲೆಗೆ ತಕ್ಕೋತಾ ಇದ್ದೀನಿ ನಾನು. 1 ಸ್ಪೂನು ಸೊಪ್ಪು ತೊಗೊಂಡಿದ್ದೀನಿ, ಬೇಯಿಸಿರೋದೇನು ಬೇಳೆ ಸೊಪ್ಪು ಎಲ್ಲ ಬೇಯಿಸಿರ್ತೀನಲ್ಲ ಅದನ್ನು ತಗೋತಾ ಇದ್ದೀನಿ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ತಗೋತಾ ಇದ್ದೀನಿ. ಜೀರಿಗೆ 1/2 ಟೀ ಸ್ಪೂನ್ ತೊಗೊತಾ ಇದ್ದೀನಿ. ಕಾಳು ಮೆಣಸು ತೊಗೋತಾ ಇದ್ದೀನಿ 1/2 ಟೀ ಸ್ಪೂನು. ಮತ್ತು MTR ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡೋದು. ನಾನು ಮಾಡಿ ಹಾಕ್ತಾಯಿದ್ದೀನಿ. MTR ಸಾಂಬಾರು ಪುಡಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ನಾನು ಯಾವಾಗಲೂ ಅದೇ ಯೂಸ್ ಮಾಡೋದು, ಅದಕ್ಕೋಸ್ಕರ ನಾನು ಅದೇ ಹಾಕ್ತಾಯಿದ್ದೀನಿ. ಈರುಳ್ಳಿ 1 ತೊಗೊಂಡಿದ್ದೀನಿ, ಮಸಾಲೆ ರುಬ್ಬಕ್ಕೇ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಎಲ್ಲ ಹಾಕೋತಾ ಇದ್ದೀನಿ ಎಲ್ಲನೂ. ಟೊಮೆಟೊ 2 ತೊಗೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದು ಬಸ್ಸಾರು ಮಾಡೋಕ್ಕೆ ಇದು ಮಸಾಲೆ ತಗೋತಾ ಇರೋದು ನಾನು. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೇನೆ ಸ್ವಲ್ಪ, 1-2 ಕಡ್ಡಿ. ಹುಣಸೆಹಣ್ಣು 1 ಗೋಲಿ ಗಾತ್ರದಷ್ಟು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ತಗೊಳ್ಳಿ ಹುಣಸೆಹಣ್ಣು. ಇದನ್ನು ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ ಖಾರಕ್ಕೆ. ಇದರಲ್ಲೇ ಹಾಕ್ಕೊಂಡು ಮಾಡ್ಕೊಬಿಡ್ತೀನಿ. ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡ್ತೀನಿ. ನೀವು ಮಿಕ್ಸಿ ಜಾರ್ಗೆ ಹಾಕಲ್ಲ ಅಂದರೆ ನೀವು ಸಾರು ಕುದಿಯೋವಾಗ ಹಾಕ್ಕೋಬೋದು. ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಫುಲ್ ಪೇಸ್ಟ್ ಬಂದಿದ್ದೀನಿ ನೋಡಿ.
ನೋಡಿ ಅದು ನೀರು ಬಸ್ಕೊಂಡಿದ್ದು ಫುಲ್ಲು ಬಿಸಿಯಾಗಿದೆ, ಸ್ವಲ್ಪ ಕಾಯಿಸ್ಕೊಂಡಿದ್ದೀನಿ. ಇದನ್ನು ತಕ್ಕೊಳ್ಳೋಣ, ಪಲ್ಯ ಮಾಡ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕೋತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಸೊಪ್ಪು ಬೇಯಿಸೋವಾಗ ಉಪ್ಪು ಹಾಕ್ಕೊಂಡಿದ್ರಿ, ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಬೇಯಿಸೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನಾನು ಸೊಪ್ಪನ್ನ ಬೇಯಿಸ್ಕೊಂಡಿದ್ನಲ್ಲ, ನೀರೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು 2-3 ನಿಮಿಷ ಮಿಕ್ಸ್ ಮಾಡಿ, ಒಂದು 2-3 ನಿಮಿಷ ಪ್ಲೇಟ್ ಮುಚ್ಚಿಡಿ. ಇದನ್ನು ಈರುಳ್ಳಿ ಎಣ್ಣೆ ಜೊತೆಗೆ ಫ್ರೈ ಆಗಲಿ ಚೆನ್ನಾಗಿ ಸೊಪ್ಪು. ಇದ್ರ ಮೇಲೆ ನೀವು ತೆಂಗಿನಕಾಯಿ ತುರಿನೂ ಹಾಕೋಬೋದು. ನಾನು ತೆಂಗಿನಕಾಯಿ ತುರಿ ಹಾಕ್ತೆಲ್ಲ ಸ್ಕಿಪ್ ಮಾಡಿದ್ದೇನೆ. ಇದಕ್ಕೆ ಒಂದು 2-3 ನಿಮಿಷ ನಾನು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೇನೆ ನಾನು. ನೋಡಿ ಇವಾಗ ರೆಡಿಯಾಗಿದೆ ಪಲ್ಯ. ನೋಡಿ ಬಿಸಿ ಬಿಸಿ ಪಲ್ಯ ರೆಡಿಯಾಗಿದೆ. ಇವಾಗ ಬಸ್ಸಾರು ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ, 1-2 ಸ್ಪೂನು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಿದ್ದೀನಿ, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆಗೆ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಏನು ಮಸಾಲೆ ರುಬ್ಕೊಂಡಿದ್ದೆ ಬಸ್ಸಾರಿಗೆ, ಅದನ್ನು ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದು ಎಣ್ಣೆಯಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅವಾಗ ಟೇಸ್ಟ್ ಬರುತ್ತೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾವು ಸೊಪ್ಪು ಬೇಯಿಸಿರ್ತೀವಲ್ಲ, ಅದೇ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಏನು ಹಾಕ್ತಾಯಿಲ್ಲ. ಆ ಸೊಪ್ಪು ಬೇಯಿಸಿರೋ ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ನಾನು ಬೇರೆ ನೀರು ಹಾಕೋತಾ ಇಲ್ಲ, ಸೊಪ್ಪು ಬೇಯಿಸಿರೋ ನೀರೇ ಹಾಕೋತಾ ಇದ್ದೀನಿ ಸ್ವಲ್ಪ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬೋದು, ತೆಳು ಬೇಕಾದ್ರೆ ತೆಳು ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ಸೊಪ್ಪು ಬೇಯಿಸಿರೋ ನೀರಲ್ಲೂ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಉಪ್ಪು ನೀರು ಸಾರು ಮತ್ತು ಬಸ್ಸಾರು ರೆಡಿಯಾಗಿದೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ.
ಈ ರೆಸಿಪಿ ಹೇಗಿದೆ ಅಂತ ಹೇಳ್ಬಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟ್ ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.